ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ನಾನು ಅವಲಕ್ಕಿ ಹಸನು ಮಾಡ್ಲಿಕ್ಕೆ ತೊಗೊಂಡಿದ್ದೆ, ಯಾಕೆಂದರೆ ಸೌಜು ಮಲ್ಕೊಂಡಿದ್ದ ಅಂತ ಹೇಳಿ. ಈಗ ನೋಡಿ ಫ್ರೆಂಡ್ಸ್, ಸೌಜುನ್ ಅಪ್ಪ ಬಂದಿದ್ರು ಇವತ್ತು. ಅದಕ್ಕೆ ನಾವು ಅವರು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂತಂದರೆ ಅವರು ಮಾಮ ಮನೆ ಇಲ್ಲೇ ಇದೆ, ಚಾಲುಕ್ಯ ನಗರದಲ್ಲಿದೆ, ಅಲ್ಲಿ ಹೋಗ್ತಾ ಇದ್ವಿ. ಸೌಜುನು ತುಂಬ ಎಂಜಾಯ್ ಮಾಡ್ತಾ ಇದ್ದ. ನಾವು ಸ್ಕೂಟಿ ಮೇಲೆ ಹೋಗ್ತಾ ಇದ್ವಿ. ಸೌಜು ಗಾಳಿ ತುಂಬ ಇತ್ತು. ಅಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಹಾಕೋಬೇಕಂತ ಇಳಿಸಿದ್ರು. ಸೌಜು ಆ ಕಡೆ ಈ ಕಡೆ ಒಂದು ಸ್ವಲ್ಪ ನೋಡ್ಕೋತೆ ವೆಹಿಕಲ್ಸ್ ಹೊತ್ತು ನೋಡ್ತಾ ಇದ್ದ. ಒಂದು ಸ್ವಲ್ಪ ಗಾಡಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಆಗಿ ಮುಗಿದಿತ್ತು. ಒಂದು ಸ್ವಲ್ಪ ಹಾಕ್ಸ್ಕೊಂಡು ಹೋದ್ವಿ ಫ್ರೆಂಡ್ಸ್. ಹೋಗೋದ್ರೊಳಗೆ ಒಂದು ಸ್ವಲ್ಪ ಕತ್ಲಾಗಿಬಿಟ್ಟಿತ್ತು. ಜಾಸ್ತಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನಾವು ಹಾಗೆ ಹೀಗೆ ಮಾತಾಡ್ಕೊಂಡು ಕೂತ್ಬಿಟ್ವಿ. ಸೌಜು ಅಳ್ತಾ ಇದ್ದ ಅಂತ ಹೊರಗಡೆ ಒಂದು ಸ್ವಲ್ಪ ಆಟ ಆಡ್ಲಿಕ್ಕೆ ಕರ್ಕೊಂಡ್ಬಂದಿದ್ದೆ. ಆವಾಗ ವಿಡಿಯೋ ಒಂದು ಸ್ವಲ್ಪ ಮಾಡಿದೆ. ಎಲ್ಲ ಅವನು ಸುಪ್ರೀತ್ ಅಂದರೆ ನಮ್ಮ ಅಣ್ಣನ ಅವ್ರದ್ದು ಮಗ ಇದ್ದಾನೆ. ಇವನಷ್ಟೇ ಏಜ್ ಇದ್ದಾನೆ, ಒಂದು 2-3 ತಿಂಗಳಷ್ಟೇ. ಅವ್ನಿಗೆ ಅಷ್ಟೇ ಫರಕ್ಕು. ಅವ್ನ ವೆಹಿಕಲ್ಸ್ ಅಥವಾ ಎಲ್ಲ ತೊಗೊಂಡು ಇವನ್ನೆಲ್ಲ ಆಟ ಆಡ್ತಾ ಇದ್ದ. ನೋಡಿ ಫ್ರೆಂಡ್ಸ್, ಕೆಳಗೆ ಕೂತ್ಬಿಟ್ಟ. ಹೀಗೆ ಫ್ರೆಂಡ್ಸ್, ನಾವು ಬರೋ ಹೊತ್ತಿಗೆ ಅಲ್ಲೇ ಒಂದು ಸ್ವಲ್ಪ ಶುಭಶ್ರೀ ಒಂದು ಹೋಟೆಲ್ಗೆ ಹೋಗಿದ್ವಿ. ಸುಮ್ಮನೆ ಸ್ನ್ಯಾಕ್ಸ್ ತಿನ್ನಬೇಕಂತ ಹೋಗಿದ್ವಿ. ಸೌಜು ಅಲ್ಲಿ ನಮಗೇನು ತಿನಿಸೇ ಕೊಡಲಿಲ್ಲ, ಯಾಕಂತಂದರೆ ಅವನಿಗೆ ಸುಸ್ತಾಗಿಬಿಟ್ಟಿತ್ತು, ಮನೆಗೆ ಹೋಗಬೇಕಂತ ಅನಿಸ್ತಾ ಇತ್ತು. ಅದಕ್ಕೆ ನಾವು ಪಾರ್ಸಲ್ ತೊಗೊಂಡು ಮನೆಗೆ ಹೋಗಬೇಕಂತ ಪಾರ್ಸಲ್ ತೊಗೊಂಡು ಬಂದ್ವಿ. ಮನೆಯಲ್ಲಿ ಒಂದು ಸ್ವಲ್ಪ ಫಿಂಗರ್ ಚಿಪ್ಸ್ ತೊಗೊಂಡು ಬಂದಿದ್ದೆ. ತುಂಬ ಚಲೋ ಇತ್ತು. ಒಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು ನನಗೂ ಮತ್ತು ಸೌಜುಗೂ ಇವತ್ತು. ಮಾರನೇ ದಿನ ನೋಡಿ ಫ್ರೆಂಡ್ಸ್, ಇದು ಇಬ್ರಾಹಿಂಪುರದ್ದು ಸಂತೆ ನಡೀತಿದೆ. ಇಲ್ಲಿ ನಾನು ಒಂದು ಸ್ವಲ್ಪ ಕಾಯಿಪಲ್ಯ ತರಬೇಕಂತ ಬೆಳಗ್ಗೆನೇ ಹೋಗಿದ್ದೆ. ಸೌಜು ಮಲ್ಕೊಂಡಿದ್ದ. ಪಪ್ಪನಂತೆಗೆ ಬಿಟ್ಟು ಹೋಗಿಬಿಟ್ಟಿದ್ದೆ. ಅಲ್ಲಿ ಬರೋಷ್ಟ್ರೊಳಗೇ ಜಲ್ದಿ ಬರಬೇಕು ಅಂತ ಹೇಳಿ. ಇಲ್ಲಿ ಕಾಯಿಪಲ್ಯ ತುಂಬ ಚಲೋ ಇರುತ್ತೆ, ತಾಜಾ ಇರುತ್ತೆ. ಅಂದರೆ ಬೇಸಿಗೆ ತುಂಬ ಬೇಸಿಗೆ ಇತ್ತು, ಬಿಸಿಲು ಜಾಸ್ತಿ ಇತ್ತು. ನಾನು ಎಷ್ಟು ಜಲ್ದಿ ಹೋದ್ರೂ ಅಂದರೆ ಬಿಸಿಲು ತಟ್ತಾನೇ ಇತ್ತು. ನಾನು ನೋಡಿ 9ಕ್ಕೆ ಹೋದರೂ ಯಾವ ಪರಿ ಬಿಸಿಲಿದೆ ಬಿಜಾಪುರ್ನಲ್ಲಿದೆ. ನೆಕ್ಸ್ಟ್ ನಾವು ಮನೆಗೆ ಬಂದಮೇಲೆ ಇಲ್ಲೇ ನಮ್ಮದು ಓಣಿಯಲ್ಲಿ ಒಂದು ಸ್ಕೂಲ್ ಓಪ್ನಿಂಗ್ ಇತ್ತು, ಹೇಳಿದ್ರು. ಅಲ್ಲಿ ಹೋಗ್ತಾ ಇದ್ವಿ ನಾನು ಸೌಜು. ಇದೆ ನೋಡಿ ಫ್ರೆಂಡ್ಸ್, ಅದು ಸ್ಕೂಲ್ನು ಓಪ್ನಿಂಗ್ ಇದು ಮಹಾಲಕ್ಷ್ಮಿ ಸ್ಕೂಲ್ದು. ಇದು ಗಣೇಶ್ ನಗರ ಅಂದರೆ ಇಬ್ರಾಹಿಂಪುರ ಅಂತಕ್ಕೆ ಬರುತ್ತೆ. ಮಹಾಲಕ್ಷ್ಮಿ ಸ್ಕೂಲ್ ಅಂತ ಬರುತ್ತೆ. ಅದರ ಓಪ್ನಿಂಗ್ ಮಾಡಿದ್ರು, ಓಪ್ನಿಂಗ್ ಹೇಳಿದರು. ಅಲ್ಲಿ ಪೂಜೆ ಆಯ್ತು, ಎಲ್ಲ ಮಾಡಿದರು. ಅವ್ರಿಗೆ ನಾವು ಆಯರಿ ಆಯ್ತು ಎಲ್ಲ ಮಾಡಿದ್ವಿ, ಕೊಟ್ವಿ. ಈಗ ಇವರೇ ನೋಡಿ ಫ್ರೆಂಡ್ಸ್, ಅಲ್ಲಿ ಸ್ವಾಮಿಗೆ ಹಾರ ಹಾಕ್ತಾಯಿದ್ರಲ್ಲ ಅವರೇ ಮಹಾಲಕ್ಷ್ಮಿ ಸ್ಕೂಲ್ಗೆ ಮುಖ್ಯೋಪಾಧ್ಯಾಯರು. ಅಂದರೆ ಅವರೇ ಇದನ್ನೇ ಸ್ಟಾರ್ಟ್ ಮಾಡಿದ್ದಾರೆ ಸ್ಕೂಲ್ನ. ಅವರೇ ನಮಗೆ ಹೇಳಿದರು. ಹೋಗಿದ್ವಿ, ಅಟೆಂಡ್ ಮಾಡಿ ಬಂದ್ವಿ. ಎಲ್ಲ ಸೌಜು ತುಂಬ ರಶ್ ಇತ್ತು ಅಲ್ಲೆಲ್ಲ. ಎಲ್ಲ ಧೂಪ ಆತು ಎಲ್ಲ ಹಾಕಿದ್ರು, ಪೂಜೆ ಆತು ಮಾಡಿದ್ರು, ಹೋಮ ಆತು ಮಾಡಿದ್ರಲ್ಲ. ಒಂದು ಸ್ವಲ್ಪ ಅಲ್ಲಿ ವಿಡಿಯೋಗಷ್ಟು ಕ್ಲಿಯರಾಗಿ ಕಾಣಲಿಲ್ಲ, ಅದಕ್ಕೆ ಹೊರಗಡೆ ಬಂದ್ವಿ ನಾವು. ಇಲ್ಲೊಂದು ಸ್ವಲ್ಪ ಊಟಕ್ಕೆ ಮಾಡಬೇಕಂತ ಹೇಳಿ ತಗೋಕೆ ಸೌಜಂಗೆ ಕರ್ಕೊಂಡು ಬರ್ತಾಯಿದ್ದೆ ನಾನು. ಊಟ ಮಾಡಿ ವಾಪಸ್ಸು ಮನೆಗೆ ಬಂದ್ವಿ ನಾನು ಸೌಜು. ಮತ್ತೆ ವಾಪಸ್ ಅವ್ನು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿದ್ದಾನೆ. ನೋಡಿ ಹೇಗೆ ಪರದೆ ಎಲ್ಲ ಕಿತ್ತಾಡೋದೆಲ್ಲ ಮಾಡ್ತಾ ಇದ್ದಾನೆ ಅವನು. ಎಲ್ಲ ತುಂಬ ಸೆಕೆ ಆಗಿಬಿಟ್ಟಿತ್ತು ಅವನಿಗೆ. ಮೊದಲಿಗೆ ಬಂದು ಕೈಕಾಲು ಮುಖ ತೆಗೆದು ಅವನಿಗೆ ಕ್ಯಾಜುವಲ್ ಡ್ರೆಸ್ ಹಾಕಿಬಿಟ್ಟೆ ಅವನಿಗೆ. ಆವಾಗ ಅವ್ನಿಗೊಂದು ಸ್ವಲ್ಪ ಫ್ರೀಯಾಗಿ ಅನ್ನಿಸ್ಲಿಕ್ಕತ್ತು. ಆಮೇಲೆ ಒಂದು ಸ್ವಲ್ಪ ಆಟ ಆಡ್ಲಿಕ್ಕತ್ತ, ಯಾಕಂದರೆ ಹೊರಗಡೆ ಹೋಗಿ ಬಂದಮೇಲೆ ತುಂಬ ಸೆಕೆ ಆಗ್ತಾಯಿತ್ತು ಅವನಿಗೆ. ಅದಕ್ಕೆ ಅವ್ನಿಗೆ ಫ್ರೀ ಆಗಿರಲಿ ಅಂತ ಹೇಳಿ ಕಾಟನ್ ಬಟ್ಟೆ ಹಾಕಿದೆ ಅವನಿಗೆ. ನೋಡಿ ಹೇಗೆ ಆಡ್ತಾ ಇದ್ದಾನೆ ಅವನು. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ರೂಟೀನು.